ಒಂದೊಂದು ಊರಿಗೆ 12-13 ಅಂಗಡಿಗಳು ಇದ್ರು ಸಹಿತ ಇಲ್ಲಿವರೆಗೆ ಅಬಕಾರಿ ಇಲಾಖೆಯವ್ರಿಗೆ ನಾವು 4-5 ಸಲ ಮನವಿ ಮಾಡ್ಕೊಂಡ್ರು ಸಹಿತ ಅವ್ರು ಯಾಕೋ ವಿಫಲರಾಗತ್ತಾರ ಬಂದ್ ಮಾಡೋದ್ರೊಳಗೆ. ಒಂದ್ ಕಡೆ ಬಂದ್ ಮಾಡೋದು, ಒಂದ್ ಕಡೆ ಚಾಲು ಮಾಡೋದು ಆಗೋದ್ರಿಂದ ಇವತ್ತು ಈ ಬೃಹತ್ ಪ್ರತಿಭಟನೆಯನ್ನ ನಾವು ಈ ಘಟಪ್ರಭಾ ಸರ್ಕಲ್ ಅಲ್ಲಿ ಕರೆದಿದ್ದೀವಿ. ಇನ್ನು ಮುಂದಾದ್ರೂ ಎಚ್ಚೆತ್ಕೋಬೇಕು. ಅದ್ರ ಜೊತೆಗೇನ ಏನ ಬಾರ್ ಮಾಲೀಕರು ಯಾರದಾರಲ್ಲ, ಈ ಬಾರ್ ಮಾಲೀಕರ ಕಡೆಯಿಂದ ಹಳ್ಳಿ ಒಳಗೆ ಸಪ್ಲೈ ಆಗತೈತಿ, ಅವರ ಸ್ಟಿಕ್ಕರ್ ಕಿತ್ ಕೊಡುವಂತ ಕೆಲಸ ಮಾಡಕತ್ತಾರು. ಅದನ್ನು ಕೂಡಲೇ ಅಬಕಾರಿ ಇಲಾಖೆ ಆಗಿರ್ಬೋದು, ಇನ್ನು ಎಲ್ಲರೂ ಕೂಡ ಅದನ್ನ ಬಂದ್ ಮಾಡುವಂತ ಕೆಲಸ ಆಗಬೇಕು. ಮತ್ತು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವನ್ನೆಲ್ಲ ವಿಷಯ ನಮ್ಮ ರಾಜ್ಯ ಮುಖಂಡರು ಹಾಗೂ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು ಎಲ್ಲರಿಗೂ ನಾವು ಗಮನಕ್ಕೆ ತರ್ತಾ ಈ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಮತ್ತು ಈ ಘಟಪ್ರಭಾದೊಳಗ ನಮ್ಮ ಮಾಧ್ಯಮ ಮಿತ್ರರು ಯಾರು ಹಾಕಿದ್ರು, ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಬಾರ್ ಚಾಲು ಮಾಡ್ಕೊಂಡು ಕೂತಿರೋರು ಮಾಹಿತಿಗಳು. ಅವ್ರಿಗೆ ಬೆಳಿಗ್ಗೆ 6 ಗಂಟೆಗೆ ನಮಗೆ ಚಾ ಕುಡಿ ಅಂತ ಹೇಳಿ ಇದನ್ನ ಮಾಡುವಂತದಿಲ್ಲ. ಬೆಳಿಗ್ಗೆ ಅದಕ್ಕೂ ಬಾರದ ಬಾಟ್ಲೆಗಳು ನೋಡುವಂತ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಇವನ್ನೆಲ್ಲಾ ಸಂಪೂರ್ಣನು ಈ ಅಬಕಾರಿ ಇಲಾಖೆ ಗಮನಕ್ಕೆ ತಗೊಂಡ್ ಕೇಸಿಂದ ಕೂಡಲೇ ಬಂದ್ ಮಾಡ್ಬೇಕು ಅಂತ ಹೇಳಿ ಇನ್ನು ಮುಂದಿನ ಇವಾಗ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ನಮ್ಮ ಸತ್ಯಪನ್ನ ಮಲ್ಲಾಪುರ ಅವರು ಮಾತಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಸರಿಯಾದ ಅಂಗಡಿ ಹೊರಗಾಗಲೇಬೇಕು, ಹೊರಗಾಗಲೇಬೇಕು. ಪ್ರತಿಯೊಂದು ಸರಿಯಾದ ಅಂಗಡಿ ಬಂದ್ ಆಗಲೇಬೇಕು, ಬಂದ್ ಆಗಲೇಬೇಕು. ದಯವಿಟ್ಟು ಅಬಕಾರಿ DC ಅವ್ರು ಬಂದಾರೆ, ಆಮೇಲೆ ಬಂದಾರೇನ್ರಿ? ಕರೆಸ್ರಿ ಅವ್ರಿಗೆ, ಕರೆಸ್ರಿ ಅವ್ರು ಸರ್, ದಯವಿಟ್ಟು ಕರೆಸ್ರಿ. ನಾವೊಂದ್ 2 ಮಾತು ಮಾತಾಡಿ ಹೋಗ್ಬಿಡ್ತೀವಿ. ಇದೊಂದ್ಸಲ ವಾರ್ನಿಂಗ್ ಮಾಡ್ತೀವಿ. ಯಾಕಂದ್ರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಈ ಬ್ರ್ಯಾಂಡಿ ಅಂಗಡಿಗಳಂತೂ ಅದಾವ 6 ಗಂಟೆಗೇನೋ ಓಪನ್ ಆಗತ್ತಾವತ್ತ, ರಾತ್ರಿ 8 ಗಂಟೆಗೆ ಬಂದ್ ಆಗ್ಬೇಕು. ದಯವಿಟ್ಟು ಹಗಲಿ 1 ಗಂಟೆಗೆ ಚಾಲು ಆಗ್ಬೇಕು. ಯಾಕೆ ಮಾತು ಹೇಳ್ತೀವಿ ಅಂದ್ರ, ಮುಂದಿನ ದಿನಮಾನದೊಳಗ ಏನಾರ ಆ ಕಂಡೀಷನ್ಕ ನೀವು ಪೊಲೀಸರು ಮತ್ತು ಅಬಕಾರಿ ಇಲಾಖೆಯವ್ರ ಗಮನಕ್ಕೆ ಹೋದ್ರಕ ಕರ್ನಾಟಕ ರಾಜ್ಯ ರೈತ ಸಂಘ ಅಲಿಪಾಪ್ ಬಸ್ ಸ್ಟ್ಯಾಂಡ್ ಮಾರ್ತಿರ್ತಾರಲ್ಲ, ಆ ತರ ನಾವು ಓಟಿ ಬೀರ್ ಅಂತ ಮಾತಾಡ್ತಾ ಹೇಳಕ್ ಇಷ್ಟಪಡ್ತೀವಿ, ಮಾಡ್ತೀವಿ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಏನ್ ಮಾಡ್ತೀವಿ ಅಂದ್ರೆ, ಬೆಂಗಳೂರು ಬಸ್ ಸ್ಟ್ಯಾಂಡ್ದಾಗೂ ಮಾಡ್ತೀವಿ, ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗೂ ಮಾಡ್ತೀವಿ, ಘಟಪ್ರಭಾದಾಗೂ ಮಾಡ್ತೀವಿ. ಬಸ್ನಾಗ ಹೋಗೋರಿಗೆ ಓಟಿ ಅಂತ ಮಾಡ್ತೀವಿ. ಎಲ್ಲರ ಪಟ್ಟಿ ಅಂಗಡಿ ಒಳಗೆ ಸರಿ ಸಿಕ್ಕ್ರೆ ಅದಕ್ಕೆಲ್ಲ ಚೆಕ್ ಅಬಕಾರಿ ಡಿಪಾರ್ಟ್ಮೆಂಟ್ ದವರೇ ಹರಾಮಿ ರೊಕ್ಕ ತಿಂದು ದೇಶ ಹಳಗಾಲತ್ತದ ಮಾಡಿದ್ರೆ ಅಬಕಾರಿ DC ಅವರೇ ಎಲ್ಲರ ಪಟ್ಟಿ ಅಂಗಡಿ ಒಳಗೆ ನಮ್ಮ ರೈತ ಸಂಘದವ್ರ ಕೈಯಾಗ ಒಂದು ಸಿಕ್ಕ್ರೆ ಆ ಪಟ್ಟಿ ಅಂಗಡಿ ಮುಂದೆ ನೀವು ಕಟ್ಟುವಂತ ಕೆಲಸ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹುಡುಗಾಟ ಮಾಡಂಗಿಲ್ಲ. ಗಂಡು ಮಕ್ಕಳ್ರೆ ನಾವು ಸಕ್ಕಪ್ಪ ಹಚ್ಚಿ ಈ ದೇಶಕ್ಕೆ ಸಕ್ರಿ ಕೊಡ್ಬೇಕಂತೇಳಿ, ಕಿವಿ ಹಚ್ಚಬೇಕಂತೇಳಿ ಸಕ್ರಿ ಮಾಡಕ್ಕೆ ಬ್ಯಾಟ್ರಿ ಕೊಟ್ರೆ ಸರಿ ಮಾಡುವಂತ ಕೆಲಸ ಮಾಡಿ 20-22 ವಯಸ್ಸಿನ ಗಂಡು ಮಕ್ಕಳು ಸತ್ತೊಂಡ್ರು. 18-19 ವಯಸ್ಸಿನ ನನ್ನ ಅಕ್ಕ ತಂಗಿ ಅಂದ್ರು, ನನ್ನ ತಾಯಿ ಅಂದ್ರು. ಇದೇನಾಗತ್ತಾರ ಸರಿಯಾಗಿ ಕೊಡು ಕೆಲಸ ಮಾಡಲ್ಲ ಸಿದ್ದರಾಮಯ್ಯನವರೇ. ನಿಮ್ಗೆ ಏನಾರ ಮಾನ ಮರ್ಯಾದೆ ಐತೆ ಕೇಳ್ತೀನಿ ಇವತ್ತಿನ ದಿವಸದಲ್ಲಿ. ಯಾಕ ತಿಳ್ಕೊಡ್ರಿ, ಇವೆಲ್ಲ ಬಿತ್ತಿ ಬಾಗಿಗಳು ಬಂದ್ ಮಾಡ್ರಿ, ಈ ರಾಜ್ಯದ ಸರಿಯಾದ ಅಂಗಡಿಗಳು ಬಂದ್ ಮಾಡ್ರಿ. ನಿಮ್ಮಲ್ಲಿ ಕೈ ಮುಗಿತೀವಿ. ಸಿದ್ದರಾಮಯ್ಯ ನಾವು ದೊಡ್ಡ ಪ್ರಮಾಣದ ದೊಡ್ಡ ಮಾಲಿಗೆ ಸ್ವಾಗತ ಮಾಡ್ತೀವಿ. ಸರಿ ಹಚ್ಚು ಕೆಲಸ ಮಾಡಿ, ಈ ರಾಜ್ಯಕ್ಕೆ ಇಸಾ ಕೊಡಿ ಕೆಲಸ ಮಾಡಿ. ತಿಂಗಳ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ, ಫ್ರೀ ಊಟ ಕೊಡ್ತೀವಿ ಅಂತೇಳಿ, ಇಂದಿರಾ ಕ್ಯಾಂಟೀನ್ ತೆಗಿತೀವಿ ಅಂತೇಳಿ ಏನು ಹೊಲಸ ಕೈಗೆ ಹಾಕ್ತಿರ್ಲ. ನೀವು ಈ ರಾಜ್ಯ ಕಡೆ ಇಸಾ ಹಾಕುವಂತ ಕೆಲಸ ಮಾಡತ್ರಿ. ಅಬಕಾರಿ ಮಿನಿಸ್ಟರ್ ಇದನ್ನ ಗಮನದಾಗಿಟ್ಕೋಬೇಕಾಗತ್ತಿ. ಸರಿಯಾದ ಅಂಗಡಿ ಎಲ್ಲ ಚೆಕ್ ಬಂದ್ ಮಾಡುವಂತ ಕೆಲಸ ಮಾಡಿ. ಈ ದೇಶದ ಪ್ರಧಾನಮಂತ್ರಿಗೆ ಹೇಳ್ತೀವಿ, ಮಣ್ಣಲ್ಲಿ ಇದ್ರ ಒಳಗೂ ಯುದ್ಧ ಆದಾಗ ಆ ಯುದ್ಧದ ಟೈಮ್ದಾಗ ಏನ್ ನಮ್ಮ ಅಕ್ಕ ತಂಗಿಯರು ಇದುವೇರಾಗಂತೆ
ಪ್ರತೀಕಾರ ತಿರ್ಕೊಂಡು ಪಾಕಿಸ್ತಾನಕ್ಕ ಆ ಹಣಿಮ್ಯಾ ಕುಕ್ಮ ಅವ್ರು ಸಿಂಧೂರು ಉಳಿಸುವಂತ ಕೆಲಸ ಮಾಡಿದಿರಲ್ಲ. ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ನಮ್ಮ ರಾಜ್ಯದಾಗ ಆಗ್ಬೋದು, ನಮ್ಮ ದೇಶದಾಗ ಆಗ್ಬೋದು, ನೀವು ಸರಿಯಾಗಿ ಕೊಟ್ಟು 20-22 ವಯಸ್ಸು ಹೆಣ್ಮಕ್ಳನ್ನ ಹಣಿಮ್ಯಾಗಿನ ಕುಕ್ಮ ಉಳಿಸುವಂತದ್ದು ಮಾಡತ್ತಿರಲ್ಲ. ದೇಶದ ಪ್ರಧಾನಮಂತ್ರಿಗಳೇ, ಮೊದಲು ಸರಿಯಾದ ಅಂಗಡಿ ಬಂದ್ ಮಾಡ್ರತ್ತೆ ನಿಮ್ಗೂ ಹೇಳ್ತೀವಿ, ಮನವಿ ಮಾಡ್ಕೋತೀವಿ. ನೀವು ಸರಿಯಾದ ಅಂಗಡಿ ಬಂದ್ ಮಾಡ್ರತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಯಾಕಪ್ಪ ಅಂದ್ರೆ ನಿಮ್ಮ ಬಿಟ್ಟಿ ಬಾಗ್ಯಕ್ಕ ಯಾರು ನಿಂತಿಲ್ಲ. ಗಂಡ ಸರಿಯಾಗಿ ಕುಡಿದು ಬಿಟ್ಟಂದ್ರ ಹೆಂಡತಿ ರಾತ್ರಿ ಆಗಲಿ ದುಡಿದು ಈ ದೇಶ ತನ್ನ ಮಕ್ಕಳ ತನ್ನ ಮರಿ ಸಲುವಂತ ಕೆಲಸ ಮಾಡ್ತಾವು. ಇಲ್ಲದೆ ಇದ್ರೆ ಗಂಡ ಸರಿಯಾಗಿ ಕೊಡುದು ಗಟರದಾಗ ಬೀಳ್ತಿರ್ತಾನೆ. ನೀವು ಸರಿಯಾಗಿ ಕೊಡೋದ್ರ ಕೆಲಸ ಮಾಡೋದ್ರಿಂದ ಹೆಂಡತಿ ಮಾತ್ರ ಮಕ್ಕಳ ಜಪಾನ ಮಾಡೋದಕ್ಕಾಗಿ ಒಬ್ಬರಲ್ಲಿ ಕೂಲಿ ಮಾಡಿ ನನ್ನ ತಾಯಿಯ ಕುಟುಂಬ ಸಲುದಿರ್ತಾಳು. ಆ ಬಡತನಕ್ಕ 2,000 ರೂಪಾಯಿ ಕೊಟ್ಟು ಏನ್ ಬ್ಯಾಂಕಿನಾಗ ನನ್ನ ತಾಯಿ ಅಂದ್ರೆ ನೀವು ಏನ್ ಕೈ ಚಾಚುವಂತ ಕೆಲಸ ಮಾಡತ್ತಿರ್ಲ. ನಿಮ್ಮದಿತ್ತು ಹರಾಮಿ. ಯಾವುದು ಬಿಟ್ಟಿ ಭಾಗ್ಯ ಬೇಡ, ಸರಿಯಾದ ಅಂಗಡಿ ಬಂದ್ ಮಾಡ್ರಿ, ನಿಮ್ಮನ್ನ ಸ್ವಾಗತ ಮಾಡ್ತೀವಿ. ಡಿಸಿ ಸಾಹೇಬ್ರೆ, ಡಿಸಿ ಬಂದಿಲ್ಲೇನ್ರಿ? ಅಬಕಾರಿ ಡಿಸಿ ಬಂದಿಲ್ಲ? ಯಾರು ಬಂದಾರ? ಮತ್ತೆ ಅಬಕಾರಿ ಬದಲ್ದಾಗ ಯಾರು ಬಂದಾರ? ನೀವು ಬಂದಿರಿ ಬರ್ಸ. ಇಲ್ಲಿಗಪ್ಪರ್ಲಿ ಸರ, ದಯವಿಟ್ಟು ನಿಮ್ಮನ್ನ ಗೀಸ್ ಬಾಳ್ ಮಾತಾಡಬಾರ್ದು. ಯಾಕ ತಿಳ್ಕೊಡ್ರಿ, ಇದು ವಾರ್ನಿಂಗ್ ಆಕೈತಿ ನಿಮಗ. ನಿಮ್ಮನು ಇನ್ನೆಲ್ಲರ ಕೆಪ್ಪಗಾಟ ಯಾವ್ದಾರ ಪಟ್ಟಿ ಅಂಗಡಿಯಾಗ, ಕಿರಾಣಿ ಅಂಗಡಿಯಾಗ ಕೆಪ್ಪಗಾಟ ಸರಿಯಾದ ಬಾಟ್ಲಿ ಕೊಟ್ರೆ ಸಿಕ್ಕಪ್ಪ ಅಂದ್ರ ನೀವೇ ಅದ ಕೊನೆಗಾರ, ನೀವೇ ಮಂತ್ಲಿ ತಗೊಂಡ್ರಿ ತಿಂಗಳ ಅಂತೇಳಿ ನಿಮ್ಮನ್ನ ಲಂಚದ ಆರೋಪದಾಗ ನಿಲ್ಲಿಸಿ ನೀವು ತುಡಿದ್ರಂತೇಳಿ ನಿಮ್ಮನ್ನ ಗಿಡ ಕಟ್ಟುವಂತ ಕೆಲಸ ಮಾಡುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ. ಬಿಡಂಗಿಲ್ಲ. ಯಾಕೆ ತಿಳ್ಕೊಳ್ರಿ, ನಮಗ್ ಗೊತ್ತು ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ 18 ವರ್ಷದಾಗ ನೋಡಿದ್ರೆ ಮದುವೆಯಾಗಿ ಬರೀ ವರ್ಷ 2 ವರ್ಷದಾಗ ಕುಕ್ಮ ಅಳಿಸುವಂತ ಕೆಲಸ ಮಾಡಿದ್ರಿ ಸರ್. ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ, ಈ ಘಟ ಪರ್ವತ ಬಂದು ಕುಡಿದು ಹೊಲಕ್ಕೆ ಹೋಗ್ಬಿಡ್ದು ಅವ್ನ ನಿಶೆ ಇಳಿದಿರ್ತೈತಿ. ಆದ್ರ ಅಲ್ಲೇ ಮಗ್ಗಲ್ದಾಗಿದ್ದಾರ ದುಸ ಕುಡ್ದ ಆ ಹೆಣ್ಮಗಳ ಗತಿ ಏನಾಗೈತಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಿಮ್ ಗಮನಕ್ಕಾಯ್ತು ಇಲ್ಲ ಆಮೇಲೆ ನಿಮಗ್ ಕಂಡದಿಲ್ಲ ಆಮೇಲೆ ಸರ್ ಮಾರೋದು ಗೊತ್ತೈತಿಲ್ಲ ನಿಮ್ಗೆ. ಸರ್ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಯಾಕಪ್ಪ ಅಂದ್ರ ದಯವಿಟ್ಟು ಸರಿಯಾದ ಅಂಗಡಿ ಮಗ್ಲಾಗಿತ್ತಪ್ಪ ಅಂದ್ರ ಅದನ್ನು ಕೀಳು ಮಾತಾಡಬಾರ್ದು. ನಾ ಇವತ್ತು ಒಬ್ಬಕ್ಕೆ ಹೆಣ್ಮಗಳಿಗೆ ನನ್ನ ತಾಯಿಗೆ ಏಡ್ಸನ್ನಂತ ರೋಗ ಇರ್ತಲ್ಲ, ಆ ಗಂಡ ಮಗ್ಗ ಇರುವುದಿಲ್ಲ, ಅವನು ದೂರು ಅಕ್ಕಿನ ದೂರ ಇಡುವಂತ ಕೆಲಸ ಮಾಡ್ತಾರಲ್ಲ, ಹಳ್ಳಿ ಒಳಗೆ ಮಾರುವಂತ ಸರೆ ಅಂತ ಹೊಲಸು ರೋಗ ಇದ್ದಂತ ಹೇಳ್ತನು. ಆ ಹೊಲಸು ರೋಗ ಕೊಟ್ಟು ಇದುವೇರನ್ನ ಹಾಳು ಮಾಡುವಂತವ್ರು ನಿಮ್ಮಂತ ಅಧಿಕಾರಿಗಳ ಹೇಳಕ್ ಇಷ್ಟಪಡ್ತೀನಿ ನಾ ಇವತ್ತಿನ ದಿವಸದಲ್ಲಿ. ನಿಮಗ್ ವಾರ್ನಿಂಗ್ ಮನವಿ ಇಲ್ಲ, ವಾರ್ನಿಂಗ್ ಇದು. ತೆಪ್ಪದಾಟ ಎಲ್ಲರ ಸಿಕ್ಕ್ರ 3 ದಿನದೊಳಗ ಎಲ್ಲರ ಸರೆ ಸಿಕ್ಕ್ರ ದಯವಿಟ್ಟು ನಾವಿಲ್ಲಿ ಹೆದರಿಕೆ ಸರ, ನಾವೆಲ್ಲರೂ ಸಿಕ್ಕ್ರ ನಾವೆಲ್ಲರೂ 1,000 ರೈತರು ಹೊಂದಾಣಿಕೆಯಾಗಿ ನಮ್ಮ ಹೊಲಗೊಳದ ಕಾಜಿ ಬೆಳೆಸಿ ಅಂತ ಹೇಳ್ತೀವಿ. ನಾವು ನೀವು ಸರ್ಕಾರದಿಂದ ಸರೆ ಹಂಚಿಕೆಸಿಂದು ತಾರ್ ಕೊಟ್ಟು ತಾಯಂದ್ರನ್ನೆಲ್ಲ ಇದುವೇನ ಮಾಡತ್ತೀರಿ. ನಾವೇನೋ ಒಂದು ಕಾಜಿ ಗಿಡ ಬೆಳೆದು ಹೋರಿಗೆ ಹಾಕಬೇಕಂತೇಳಿ ಹೋರಿ ಮೇಯಿಸ್ಬೇಕಂತಂದ್ರೆ ಅದನ್ನೇ ಏನ್ ಮಾಡ್ತೀರಿ ಹೇಳ್ರಿ, ದೊಡ್ಡದ ಒಂದು ಕುರ್ಚಿಯಲ್ದಾಗ ಇಂತ ರೈತ ಬೆಳ್ತಾನಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಅವನಿಗೆ ಹಾಕಿ ಎಸಕ್ಕಂತ ಕೆಲಸ ಮಾಡ್ತೀರಿ. ಈಗ ಸದ್ಯ ಬಟ್ಟೆ ಅಂದ್ರೆ ಸರಿ ಸಿಗ್ತೈತಿ. ನಿಮ್ಮನ್ನ ಏನ್ ಮಾಡ್ಬೇಕು ನಾವು? ಈಗ ಸತ್ತ ಹೋದ್ರೆ ನಾವ್ ಏನ್ ಮಾಡ್ಬೇಕು? ನಿಮ್ಮನ್ನ ರೈತರ ಮೇಲೆ ಕೇಸ್ ಹಾಕ್ತದೆ. ನಿಮ್ಮನ್ನ ನಾವೇನ್ ಮಾಡ್ಬೇಕಾಗತಿ? ಇಲ್ಲಿ ಹೇಳ್ತೀನಿ ಕೇಳ್ತಾರೆ, ಇಷ್ಟು ವಯಸ್ಸಿಗಿರ್ಬೇಕಾರೆ ನಿಮಗೂ ಗೊತ್ತೈತಿ. ನೀವು ಮಂತ್ಲಿ ತಗೊಂಡಿರಿ ತಿಂಗಳೇ ಸುಳ್ಳು ಕೇಳಬೇಡ್ರಿ. ಈ ಭೂಮಿ ತಾಯಿ ನಿಮ್ಮನ್ನ ನೋಡ್ರಿ ಸುಳ್ಳು ಮಾತಾಡಿದ್ರೆ ಯಪ್ಪ ನಡೆದೈತಿ ಜಗತ್ತ, ನಾನು ಅದನ್ನೇ ನಡೆದೈತಿ ಅಂತ ಹೇಳ್ರಿ, ಒಪ್ಕೊಳ್ರಿ. ಈ ಭೂಮಿ ತಾಯಿ ಸುಳ್ಳು ಮಾತಾಡಿದ್ರೆ ನಿಮ್ಮನ್ನ ಒಟ್ಟು ಒಪ್ಕೊಳ್ಳೋದಿಲ್ಲ. ಯಾಕೆ ಈ ಕರ್ಮ ನಿಮ್ ಹೆಂಡ್ರ ಮಕ್ಕಳಿಗೆ ಇರ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಮಾತಾಡೋ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಬೇಕೇ ಬೇಕು. ಹಲೋ ಹಲೋ. ಈಗ ಇವರು ನಮ್ಮ ಮುಖಂಡರು ಏನು ಹೇಳಿದಾರ, ಇವ್ರ ಮನವಿಗೆ ನಾವು ಸ್ಪಂದಿಸ್ತೀವಿ. ಇವ್ರ ಮನವಿ ಅಲ್ಲ, ಇದೊಂದು ವಾರ್ನಿಂಗ್ ಅಂತ ನಾವು ಅರ್ಥ ಮಾಡ್ಕೊಂತೀವಿ. ಇನ್ನು ಮುಂದೆ ಇನ್ಕಸ್ತ ನಾವು ಕ್ರಮ ಕೈಗೊಂಡಿವಿ. ಇನ್ನು ಮುಂದುವಂತ ಕಂಡು ಬಂದ್ರೆ ನಾವು ಕ್ರಮ ಕೈಗೊಂಡು ಎಲ್ಲ ಮಾಡಕ್ಕೆ ಬಂದು ಮಾಡ್ತೀವಿ. ಈಗ ಇವರ ಹಿರಿಯರು ಮಾತಾಡಿದಾರ, ನಿಮ್ಮ ಮುಖಂಡರದಾರ, ಏನು ಮಾದಿ ನಾವು ಬೆಲೆ ಕೊಟ್ಟಿವಿಲ್ಲ. ಸರ ಇನ್ನೊಂದ್ರೆ, ಈಗ ನೀವು ಬಂದ ಬೇಜಾದ್ರೂ ಉತ್ತರ ಕೊಡ್ಬಾರ್ದು. ಈ ಕ್ರಮ ಕೈಗೊಂಡು ತಗೊಂಡು ಅಂತ ಹೇಳ್ರಿ, ಇದನ್ನ ಹೇಳ್ಲ ಮತ್ತೆ ನೀವು ಈಗ ಮತ್ತೆ ಇಳಿಸಕ್ಕೆ ಅಂತ ನೀವು ಇಳಿಸಕ್ಕೆ ಏನು ಕಟ್ಟಿ ಕೈ ಕೇಳ್ಬೇಕಾಗೈತೆ ನಾವು. ಈಗ ಈಗ ಸರ ಈಗ ಕಿರಾಂತ ಎಷ್ಟಕ್ಕೆ ನೆನಪಾದ್ರಿ, ಇಳಿಸಕ್ಕೆ ನೆನಪಿಲ್ಲ ನಿಮ್ಗೆ ಅಲ್ಲ. ನಿಮ್ಗೆ ಸರ್ಕಾರ ಸಂಬಳ ಕೊಟ್ಟ ಈ ದಗಡ ಮಾಡಪ್ಪ ಈ ಕೆಲಸ ಮಾಡಕ್ಕೆ ತಿಳ್ದ ನೀವು. ಈ ಕಿರಾಂತಿ ಏನು ಕ್ರಮ ಕೈಗೊಂಡು ಇದು ಮಾಡ್ಕೊಂಡು ಬೇಜಾದ್ ಇರ್ತಾರಲ್ರಿ. ಅಲ್ಲಲ್ರಿ ಅಲ್ಲಲ್ಲ ಸರ್, ಈಗ ಬಾರ್ ಅಂಗಡಿ ಎಷ್ಟು ಗಂಟೆದಾಗ ಸ್ಟಾರ್ಟ್ ಇರ್ಬೇಕ್ರಿ? ನೀವು ಪ್ರಾಮಾಣಿಕತೆ ಮಾತಾಡ್ರಿ. ಬಾರ್ ಅಂಗಡಿ ಎಷ್ಟು ಗಂಟೆದಾಗ ಚಾಲು ಇರ್ಬೇಕ್ರಿ? ಹಾ ಅಂದ್ರೆ ಚಾಲು ಇರ್ಬೇಕು. ಅಲ್ಲಲ್ರಿ, ನೀವು ಯಾವ ಲೈಸೆನ್ಸ್ ಹೆಂಗ ನಿಮ್ಗೆ ಗೊತ್ತೈತ್ರಿ? ನಿಮ್ಗೆ ಯಾವ ಅಂಗಡಿ ನಿಮ್ಗೆ ಲಿಸ್ಟ್ ಬೇಕಲ್ಲ, ಯಾವ ಅಂಗಡಿ ಲಿಸ್ಟ್ ತರ್ಸಲ್ಲ. ಹಂಗ ಯಾವ ಅಂಗಡಿ ಎಷ್ಟೊತ್ತಕ್ಕೆ ಇರ್ಬೇಕಂತ ಗೊತ್ತಿರ್ಬೇಕಲ್ಲ. ನೀವು ಆ ಥರ ನೀವು ಒಬ್ಬಗಾರಿ ಸೇತೆ ಆಯ್ತು ಚೀಟಿ ಆಯ್ತು ರೈತರಿಗೆ ಬೇಜಾದ್ರಿ ಉತ್ತರ ಕೊಡ್ಬಾರ್ದು. ನಿಮಗೆಲ್ಲ ಗೊತ್ತಾರ ಇದ್ರಿ ನೀವು ಬಂದ್ ಸರ ಇನ್ನೊಂದ ಲಿಸ್ಟ್ ಕೊಡ್ಬೇಕ್ರಿ. ಲಿಸ್ಟ್ ನಾವು ಅಲ್ಲಿ ಬೋರ್ಡ್ ಹಚ್ಬೇಕು, ಚಟಕ್ಕೆ ಬಂದ್ ಆಗ್ಬೇಕಾದ್ರೆ ಅದನ್ನ ಹಚ್ಬೇಕ. ನೀವು ಮತ್ತೆ ಎಲ್ಲಾ ಕಡೆ ನಿಮ್ಗೆ ನಿಮ್ಮನ್ನ ಅಲ್ಲಿ ಕಟ್ಟುವಂತ ಕೆಲಸ ಮತ್ತೆ ಪ್ರತಿ ಬಾರ್ ಅಂಗಡಿ ಸರ ಕರೆಕ್ಟ್ ಟೈಮಕ್ಕೆ ಸ್ಟಾರ್ಟ್ ಆಗ್ಬೇಕು, ಕರೆಕ್ಟ್ ಟೈಮಕ್ಕೆ ಬಂದ್ ಆಗ್ಬೇಕ. ಅದು ಮಾಡ್ಲಿದ್ರ ಮೇನ್ ಜವಾಬ್ದಾರಿ ನೀವು ಹಾಕ್ತೀರಿ, ಮೇನ್ ನಿಮ್ನ ಆರೋಗ್ಯ ಹೇಳ್ಬೇಕಾಗೈತೆ ನಾವು. ಇಲ್ಲ ನೋಡ್ರಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸರ ಎತ್ ಸರಿ ಮಾರ್ಲತ್ತೇಳಿ ಕಿರಾಣಿ ಅಂಗಡಿಯಾಗೂ ಮಾರಾತಿರಿ, ಪಟ್ಟಿ ಅಂಗಡಿಯಾಗೂ ಮಾರಾತಿರಿ. ನಿಮಗೂ ಗೊತ್ತೈತಿ ಏನ್ ಮಾಡ್ತಾರ ಹೇಳ್ರಿ ಸರ್ಕಾರದವರು. ಎತ್ ಸರಿಯಾಗಿ ಮಾರ್ವಾತಾರ. ಸರಿಯಾಗಿ ಕುಡ್ದು ಒಂದು ಅರ್ಧ ಕೊಟ್ರೆ ಕುಡ್ದು ಏನಾರ ಹೊಂಟ್ರಪ್ಪ ಅಂದ್ರೆ ಪೊಲೀಸರು ಊದಿಸ್ತಾರೋ, ಕೇಸ್ ಹಾಕ್ತಾರೋ. ನಾವ್ ಯಾರು ಹೆಣ್ ಕೇಳ್ಬೇಕು ಸರ? ನೀವ ಅಂದ್ರೆ ಇದು ಪ್ರಜಾಪ್ರಭುತ್ವನು ಏನ್ ಬ್ರೈನ್ ಮೋಟಾರ್ ಇದ್ರೆ ಸರಿ ಅನಿಸ್ತೈತಿ ನನಗೆ. ಇದು ನಾವ್ ನೋಡ್ರಿ ನಮಗ ಆಡಳಿತ ಮಾಡಾಕ ಅವ್ರಿದ್ರೆ ಸರಿ ಇರ್ತೈತಿ. ಸರಿಯಾಗಿ ಯಾರು ಕೊಟ್ರು? ಗೌರ್ಮೆಂಟ್ ಅವ್ರು ಹತ್ತಾರು ರೋಡ್ ಮ್ಯಾಗ ಹೊಂಟ್ರೆ. ಅದಕ್ಕ ದಯವಿಟ್ಟು ಸರ ನೀವು ತಿಳ್ಕೊಳ್ರಿ. ನೀವು ಬಾಳ ಮಾತಾಡ್ಬೇಕಾಗೈತಿ. ಸರ ದಯವಿಟ್ಟು ಇಲ್ಲಿ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಳಕತ್ತೀವಿ. ಇಲ್ಲಿ ಯಾರು ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಂದಿಲ್ಲ. ಇಲ್ಲಿ ಬಂದಿತ್ತು ಅಣ್ಣ ನಿಲ್ರಿ, ಒಂದು 10 ನಿಮಿಷ ನಿಲ್ರಿ, ಏನಾಗೋದು ನಿಲ್ರಿ. ಇವತ್ತ ಈಗ ಸರ್ ಹೇಳಿದ್ರು ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಈಗ ಹೋರಾಟ ಪ್ರಾರಂಭ ಆಗಿನ ಈಗ ಇದ 1 ತಿಂಗಳಿಂದ ಆಯ್ತು. ಎಷ್ಟು ಹಳ್ಳಿಯಾಗ ನೀವು ಬಂದ್ ಮಾಡ್ತೀರಿ, ಎಷ್ಟು ಅಂಗಡಿ ಕೀಲಿ ಹಾಕ್ತೀರಿ, ಎಷ್ಟು ಅಂಗಡಿ ಅವ್ರ ಮೇಲೆ ಆಕ್ಷನ್ ತಗೊಂಡಿರಿ. ಅದು ಅಲ್ದ ಏನು ರಾಜ್ಯದೊಳಗ ಈಗ ನಮ್ಮ ಜಿಲ್ಲೆ ಒಳಗಾತು, ತಾಲೂಕದೊಳಗಾತು ನೀವು ಬಾರ್ ಲೈಸೆನ್ಸ್ ಕೊಟ್ಟೇ ಇಲ್ಲ ಯಾರಿಗೂ. ಅಲ್ರಿ ಕೋಟಿ ಗಟ್ಟಲೆ ರೊಕ್ಕ ಲಂಚ ತಗೊಂಡ ಬಾರ್ ಲೈಸೆನ್ಸ್ ಕೊಡ್ತೀರಿ, ಅವ್ನ ಮಾರ್ತೀರಿ. ನಾವು ಬ್ಯಾಡಂಗಿಲ್ಲ, ಅದಕ್ಕೂ ಸಮಯದ ಮಿತಿ ಐತೆ. ಆ ಸಮಯದ ಮಿತಿ ಪ್ರಕಾರ ಮಾರ್ತೀರಿ.
ಪ್ರತಿಯೊಂದು ಪಟ್ಟಿ ಅಂಗಡಿ ಸೆರೆ ಸಿಗಾಗುತ್ತೆ ಅನ್ನೋದು ನಾಚಿಕೆ ಬರ್ಬೇಕು. ಈಗ ಅಬಕಾರಿ ಇಲಾಖೆಗೂ ನಾಚಿಕೆ ಬರ್ಬೇಕು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೂ ನಾಚಿಕೆ ಬರ್ಬೇಕು. ಬಂದ್ ಮಾಡಿಸ್ಬೇಕ. ಯಾಕೆ ಪಟ್ಟಿ ಅಂಗಡಿಗಳಾಗ ಅಕ್ರಮ ಮಾರಾಟ ಬಂದ್ ಮಾಡ್ರಿ ಅಂತೇಳಿ ನಾವು ಯಾಕೆ ಕೇಳಕ್ ಬಂದೀವಿ? ಈಗ ಇಲ್ಲಿ ಸಿಟಿ ಒಳಗೆ ಸೆರೆ ಸಿಗ್ತೈತ್ರಿ, ಕುಡಿದು ನಮ್ಮ ಭೂಮಿಗೆ ಬರೋದ್ರಾಗ ಎಷ್ಟೋ ಒಂದ ಕೆಲವು ಮಟ್ಟ ನಿಸೆ ಇಳಿದಿರ್ತೈತಿ, ಆರಾಮ್ ಸೀರಿ ಬಂತಾನ ಬಾಳೆ ಕಟ್ಕೋತಾನ. ನಿಸೆ ಇಳಿದ್ರಾಗ ಹಾಲು ಹೈನು ಮನ್ಯಾಗಿದ್ದು ತೊಂಡು ಮಲ್ಕೋತಾನ. ಅಲ್ಲೇ ಬಾಜುಕ ಸೆರೆ ಕೊಡಾಕ್ ಹಚ್ಚಿರಿ, ನೀವ ಕೊಡಾಕ್ ಹಚ್ಚಿರ ಹೇಳ್ತೀವಿ, ನಾವು ನೇರವಾಗಿ ಆರೋಪ ಮಾಡಕ್ ಹಚ್ತೀವಿ. ಯಾಕಂತಂದ್ರೆ ಯಾರು ನಾವು ಮಾಡ್ತೀವಿ ಅಂತಂದ್ರೆ ನೀವು ಬ್ಯಾಡ ಅಂತ ಹೇಳ್ಬೇಕಾಗಿತ್ತು. ಅವ್ರ ಕಡೆ ಈಗ ನಮ್ಮ ಅಧ್ಯಕ್ಷರು ಮಾತಿರು, ನೀವು ಮಂತ್ರಿತ್ವ ಮಾಡ್ತೀರಿ ನನ್ನ ತಮಗೆಲ್ಲೋ ಒಂದ್ ಕಡೆ ಸಿಟ್ಟು ಬಂತ. ಆದ ಪಾಪ ನೀವು ಫ್ರೀನ ಮಾರಕ್ ಹಚ್ಚಿರಿ, ನೀವು ಮಂತ್ರಿ ತಗೊಳಕ್ ಹಚ್ಚಿಲ್ಲ, ನೀವು ಪ್ರಾಮಾಣಿಕರಿದ್ದೀರಿ, ಬಂದ್ ಮಾಡ್ತೀರಿ. ನಾ ದಯವಿಟ್ಟು ಸರ್, ಯಾಕೆ ಇನ್ನೊಂದು ಏನು ಸಮಸ್ಯೆ ಏನಾಗತ್ತೈತಿ ಅಂತಂದ್ರ, ಪ್ರತಿಯೊಂದು ಪಕ್ಷದ ಪ್ರತಿಯೊಬ್ಬ ರಾಜಕಾರಣಿ ಹೇಳ್ತಾನು ಈ ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು, ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು ಅಂತೇಳಿ. 12-13 ವರ್ಷದ ಹುಡುಗರು ಸೆರೆ ಹಚ್ಚಾವ್ರ ಸರ. ಅದಕ್ಕೊಂದು ಏನಾರ ವಯಸ್ಸಿನ ಮಿತಿರ ಏನಾರ ಹಾಕಿರಿ, ಅದನ್ನೂ ಇಲ್ಲ. ಬೆಳಿಗ್ಗೆ ಚಹಾ ಕುಡಿದಿಲ್ಲ, ಸೆರೆನ ಕುಡಿಯಾಕತ್ತಾವ ಮಕ್ಕಳ. ಈಗ ಸರ್ಕಾರ ದವಾಖಾನೆ ಅಷ್ಟಲ್ಲ, ಪ್ರತಿಯೊಂದು ದವಾಖಾನ್ಯಾಗ ಹೋಗ್ರಿ, ಅವ್ರ ಸಾವಿಗೆ ಏನ್ ಕಾರಣ ಅಂತ ಕೇಳ್ರಿ, ಹೇಳ್ತಾರ. ಬರೀ ಕಿಡ್ನಿ ಹೋತು, ಲಿವರ್ ಹೋತು, ಯಾಕ ಅಳಸಲೆ ಏನೋ ಹೊಟ್ಟಿಗೆ ಒಂದು ಕೂಳ್ ತಿಂದಿರುವಲ್ರಿ, ಒಂದ್ ಸ್ವಲ್ಪ ಚಹಾ ಕುಡಿದಿರುವಲ್ಲ, ಬೆಳಿಗ್ಗೆ ಚಾ ಸೆರೆ ಕುಡಿಯಾಕತ್ತಾವ. ಸಾವಿರಾರು ಸಂಖ್ಯೆ ಒಳಗತ್ತೆ ಪ್ರತಿದಿನ ಈ ತರ ಅಡ್ಮಿಟ್ ಆಗತ್ತಾರು. ಮತ್ತೆ ಎಲ್ಲ ಯುದ್ಧ ಯುವಕರನ್ನ ಈ ರೀತಿ ಸೆರೆ ಕೊಟ್ಟು ವಿಷ ಕೊಟ್ಟು ಅಂದ್ರೆ ಏನು ಈ ದೇಶದ ಭವಿಷ್ಯ ಏನು ಉಳ್ಸಾಕತ್ತೀರಿ ನೀವು? ಅದಕ್ಕೆ ಸರ್, ಅದಕ್ಕೆ ತಾವು ದಯವಿಟ್ಟು, ಯಾಕಂತ ತಮ್ಮ ಜವಾಬ್ದಾರಿ ಬಹಳ ಐತಿ. ಇವ್ರು ಅಷ್ಟೇ ಅಲ್ಲ, ದಯಮಾಡಿ ಒಂದು ವಿನಂತಿ ಮಾಡ್ಕೋತೀವಿ, ಪೊಲೀಸ್ ಇಲಾಖೆಯವ್ರು ಕೂಡ ಪಾತ್ರ ಐತಿ ನಿಮ್ಮದ. ನೀವು ಸಹಿತ ಅವ್ರ ಮೇಲೆ ಆಕ್ಷನ್ ತಗೋಬೋದಲ್ಲ. ತಮಗ್ ಹೇಳೋಣ, ಅವ್ರ ಮೇಲೆ ಹಾಕೋದು, ಅವ್ರಿಗೆ ಹೇಳಿಲ್ಲ, ನಿನ್ನ ಮೇಲೆ ಹಾಕೋದು. ದಯಮಾಡಿ ಬಂದ್ ಮಾಡ್ರಿ, ಇವತ್ತಿಂದ್ರ ಬಂದ್ ಆಗಬೇಕು. ಮತ್ತೆ ಬಂದ್ ಆಗ್ಲಿಲ್ಲ, ಪ್ರತಿಯೊಂದು ಮಾರ್ಕೆಟ್ನಾಗ ಇನ್ನು 3 ದಿವಸ ಬಿಟ್ಟು ಒಂದು ವಾರ ಟೈಮ್ ತಗೋರಿ ನೀವು. ಪ್ರತಿಯೊಂದು ಹಳ್ಳಿಯಾಗ ಅಕ್ರಮ ಮಾರಾಟ ಬಂದ್ ಆಗ್ಬೇಕು, ಪ್ರತಿಯೊಂದು ಅಂಗಡಿಯಾಗ ಸಿಗೋದು ಬಂದ್ ಆಗ್ಬೇಕು. ಇಲ್ಲೇ ಗೋಕಾಕ್ ಹೋಗ್ರಿ, APMC ಆಗ ರಾತ್ರಿ 12 1 ಗಂಟೆಗೆ ಕೊಡ್ತಾರ್ರಿ, ಬೆಳಿಗ್ಗೆ 3 ಗಂಟೆಗೆ. ಯಾವ ನಂಬಿಕೆ ಮೇಲೆ ಅವ್ರನ್ನ ಕಾಯಿಪಲ್ಲೆ ಕೊಟ್ಟು ಕಳ್ಸ್ಬೇಕು. ಮನ್ಯಾನ ಹಿರಿಯಾರನ್ನ ಅಥವಾ ಹೋಗುವಂತ ರೈತರನ್ನ ಪಾಪ ಆ ಕಡೆಯಿಂದ ನಿಷೇಧಾಗ ಬರ್ತಾವ. ಅತಿಯಾಗಿ ಹೇಳೋಣ ಕುಡಿದು ಬಿಡ್ತೀರಿ ಅಲ್ರಿ, ಕುಡಿದು ಹೆಂಗ್ ಬಿಡ್ಸಾಕ್ ಹೆಂಗ್ ಸಾಧ್ಯ ಐತೆ ಸರ್? ಅದ್ರ ಮುಂದೆ ಊಟ ಇರ್ತೈತಿ, ನೀವು ಉಪಾಸ ಅಂದ್ರೆ ಹೆಂಗ್ ಇರ್ತಾನ? ಅದಕ್ಕೆ ದಯವಿಟ್ಟು ಎಲ್ಲಾ ಕಡೆ ಇದನ್ನ ಕೆರೆ ಬಂದ್ ಮಾಡ್ತೀರಿ. ಇದಕ್ಕೆ ನೇರವಾಗಿ ತಾವು ಕೂಡ ಕಾರಣರಾಗಿರಿ. ಇನ್ನಿಲ್ಲ ಅಂತಂದ್ರೆ ಪ್ರತಿಯೊಂದು ಪಕ್ಷ ಇನ್ನು ಬರ್ತಕ್ಕಂತ ಮುಂದಿನ ಚುನಾವಣೆ ಒಳಗ ಬಹಳ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಯೊಬ್ಬರನ್ನು ಕಟ್ಟಿ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತೆ ನಿಮ್ಮ ಪ್ರತಿಯೊಬ್ಬ ಅಧಿಕಾರಿನವರು ಸರ್. ಯಾಕಂದ್ರೆ ಬರೀ ಗಾಡಿ ಮೇಲೆ ಹೋಗೋ ಒಟ್ಟ ನಿಮಗೆ ಕೇಸ್ ಕಾಣ್ತಾವು, ಎಲ್ಲೋ 4 ಮಂದಿ ಇಲ್ಲಿ ಬರಾಡಿದ ಒಟ್ಟ ನಿಮಗೆ ಕೇಸ್ ಕಾಣ್ತಾವು. ಇಲ್ಲೇ ಅಲ್ಲಿ ಬಾಜು ಪೊಲೀಸರು ನಿಂತಿರ್ತಾರ, ಅದ್ರ ಹಿಂದೆ ಕಿಜಾ ಹಾಕಿ ಸೆರೆ ಕೊಟ್ಟಿರ್ತಾನ. ನಾವು ಯಾರು ಹೇಳಿ ಪಾಪ ಹೇಳಕ್ಕೂ ಹೆದರಾಕತ್ತಾರ ಮಂದಿ. ದುಡಿಮೆ ಮಾಡಿ ಮಾರಾವಣ ಮೇಲೆ ನೀವು ಆಕ್ಷನ್ ತಗೊಳಕತ್ತಿಲ್ಲ, ಯಾವ ಹೇಳ್ತಿರ್ತಾನಲ್ಲ ಅವನ ಮೇಲೆ ಆಕ್ಷನ್ ತಗೊಳತ್ತೆ. ಯಾಕೆ ಈ ವ್ಯವಸ್ಥೆ ಯಾಕ್ರಿ? ಇಲ್ಲಪ್ಪ, ಏನು ಇಲ್ಲಿ ಬಾರ್ ವ್ಯವಸ್ಥೆನೇ ಇಲ್ಲ, ನಾವು ಲೈಸೆನ್ಸ್ ಕೊಟ್ಟಿಲ್ಲ ಮಾರ್ಸಾಕ ಅನ್ನುವಂತ ವ್ಯವಸ್ಥೆ ಇರ್ತಾರ ಹೇಳ್ರಿ. ನೀವು ಇಂಥ ಏರಿಯಾದಾಗಿಲ್ಲ ಅಂತ ಹೇಳ್ರಿ, ಏನಿಲ್ಲ. ಅದಕ್ಕೆ ದಯವಿಟ್ಟು ಸರ್, ಇನ್ನ ಬಂದೊಂದು ವಾರ ಒಳಗ ದಯವಿಟ್ಟು ಈ ನಮ್ಮ ತಾಲೂಕಿನಾದ್ಯಂತ ಕಂಪ್ಲೀಟ್ ಆಗಿ ಸೆರೆ ಬಂದ್ ಆಗ್ಬೇಕ್ರಿ ಸರ್. ಮತ್ತೆ ಯಾಕಂತ ನೀವು ಮೊದಲ್ರಿ ಸರ, ನೀವು ಬಾರ್ ಓನರ್ಗಳಿಗೆ ಹೇಳ್ರಿ. ಯಾಕಂತಂದ್ರ 1 ಕ್ವಾರ್ಟರ್ 2 ಕ್ವಾರ್ಟರ್ ಒಯ್ದಿರ್ತಾರ ಸರ್ ಕುಡಿಯಾಕವ್ರ. ಈ ಕೈ ಚೀಲ ಗಂಟ್ಲೆ ಚೀಲ ತುಂಬಿದವ್ರು ಕೊಡ್ತಾರಂತವ್ರು, ನೀವು ಮೊದಲು ಅವ್ರ ಮೇಲೆ ನಿಯಂತ್ರಣ ತಿಳ್ಬೋದು. ಅವ್ರು ಚೀಲ ಗಂಟ್ಲೆ ಕೊಡೋದು, ಅವ್ರು ಹೋಗಿ ಪಟ್ಟಿ ಅಂಗಡಿ ಮಾಡೋದು ಆಗತ್ತೆ. ಸರ್ ಮಾತಾಡಕ್ರೆ, ಈಗ ಸರ ನಾವು ನೀವೇನಿಲ್ಲ ಅಬಕಾರಿ ಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನೀವೆಲ್ಲರೂ ಏನಿದಿಲ್ಲ, ಇನ್ನೇನಾರ ಸರಿ ಸಿಕ್ಕ್ರ ನಾವು ಹೋಗವ್ರು ಎಲ್ಲೆಲ್ಲಿ ಸರಿ ಮಾಡ್ತಾರ ನಮ್ಗೆಲ್ಲ ಗೋದೈತಿ. ಯಾರನ್ನ ಸರಿ ತರ್ಸಾವ್ರು, ಅಲ್ಲಿ ಸರಿ ಸಿಕ್ಕಿತ್ತಪ್ಪ ಅಂದ್ರ ಎಲ್ಲಾ ಬಸ್ ಸ್ಟ್ಯಾಂಡ್ದಾಗ ಮಾರವ್ರು, ಓಪನ್ ಮಾರವ್ರು, ಕಟ್ಟ ಮುಚ್ಚಿಲ್. ಏನ್ ಹೇಳ್ತೀನಿ ಕೇಳ್ತೀರೇನು ಸರ? ನೀವ್ ಯಾವ್ದು ಕೇಸ್ ಹಾಕೋತಿರ್ಲ ಅದಕ್ಕೆ ನಾವು ತಯಾರು ಸರ್. ವಾರ್ನಿಂಗ್ ಸರ್. ಯಾಕಪ್ಪ ಅಂದ್ರ ಒಮ್ಮೆ ಈ ರಾಜ್ಯದಾಗ
ಸರಿ ಬಸ್ ಸ್ಟ್ಯಾಂಡ್ದಾಗ ಮಾರಾತಾರ ಅಂತೇಳಿ ವಿದ್ಯಾಸಭೆ ಬಂದ್ ಮಾತ ಇಲ್ಲ ಅಂದ್ರ ಎಲ್ಲಾ ಬಟ್ಟೆ ಅಂಗಡಿಯನ್ನು ಕಿರಾಣಿ ಅಂಗಡಿಯನ್ನು ಸರದ ಅಂಗಡಿ ಬಂದ್ ಮಾಡ್ಯಾರ ತಾಗಿರ್ಬೇಕು ಒಂದ್ ಮಾತು. ಮತ್ ನಿಮಗೇನಾರು ನುಕ್ಸಾನ್ ಆಗಕತ್ರ ಸರ್ ಎಲ್ಲಾರು ಕೂಡಿಸಿ ನಿಮ್ಗೆ ತಿಂಗಳ ಎಷ್ಟು ಬ್ರ್ಯಾಂಡಿ ಅಂಗಡಿಯವರು ಕಮಿಷನ್ ಇದ್ರ ಲೋಕಲ್ ಮಾರವ್ರು ಯಾರು ಕಮಿಷನ್ ಕೊಡ್ತಾರೋ ಮಂತ್ಲಿ ಕೊಡ್ತಾರಲ್ಲ ಹಂಗ ಏನಾರ ಇದ್ರೆ ಹೇಳ್ರಿ ಸರ, ನಾವೆಲ್ಲಾರು ರೈತರ ಪಟ್ಟಿ ಕೂಡಿಸಿ ನಿಮಗೆ ತಿಂಗಳ ಮಂತ್ಲಿ ಕೊಡ್ತೀವಿ. ನಿಮ್ ಹೆಂಡ್ರ ಮಕ್ಕಳ ಜೋಪಾನ ಆಗುದಿಲ್ಲಪ್ಪ ಅಂದ್ರ ನಾವು ನ್ಯಾಯ ನೀತಿ ಧರ್ಮದಿಂದ ದುಡಿದು ಗಂಟು ಕೊಡ್ತೀವಿ. ನಿಮ್ಮನ್ನ ಏನ್ರಿ ನೀವು ಬಂದ್ ಮಾಡ್ರಿ ಹಂಗಾದ್ರೆ ನಿಮಗ್ ನಾವು ಧನ್ಯವಾದ ಹೇಳ್ತೀವಿ, ಮಾಲಿ ಹಾಕ್ತಿವಿ. ಇಲ್ಲ ಅಂದ್ರ ಎಲ್ಲಾರ ಸರೆ ಸಿಕ್ತಂದ್ರ ಸರೆ ಅಂಗಡಿ ಮುಂದೆ ಹೋಗಿ ಕಟ್ಟಿ ಹಾಕುವಂತ ಕೆಲಸ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ನೀವು ಯಾವ ಕೇಸ್ ಹಾಕಿದ್ರೆ ಅದು ತಯಾರಿದೀವಿ ಸರ್. ನೀವು ಒಟ್ಟು ಮಾತಾಡ್ರಿ ಹಿಂದಿಗಡೆ ನಮ್ಮ ತಹಶೀಲ್ದಾರ್ ಸಾಹೇಬ್. ಕರ್ನಾಟಕ ರಾಜ್ಯದ ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಗೆ, ಅಖಿಲ ಕರ್ನಾಟಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಗೆ. ಈಗಾಗಲೇ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇಡೀ ಕರ್ನಾಟಕದಲ್ಲಿ ಮಧ್ಯವರ್ಗದ ಶಿಬಿರಗಳು 2800 ಮಧ್ಯವರ್ಗ ಶಿಬಿರ ಮಾಡಿದ್ದಾರೆ. ಎದ್ರ ಸಂಬಂಧಪ್ಪ ಅಂದ್ರೆ ಈಗಿನ ಕಲಿಯುಗದಲ್ಲಿ 18 ವರ್ಷ ಹುಡುಗರಿಂದ 20-40 ವರ್ಷ ಹುಡುಗರೊಳಗೆ ಕೆಳಾಗ್ತಾವ್ರ ಸಂಬಂಧ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಸೆರೆ ಬಿಡಿಸುವ ಸಂಬಂಧ ಮಧ್ಯವರ್ಗ ಶಿಬಿರಗಳು ಮಾಡುತ್ತಾವೆ. ಇದನ್ನು ಸಪೋರ್ಟ್ ನಾವು ರೈತ ಸಂಘಕ್ಕೆ ಕೊಡ್ತೀವಿ ನಾವು. ಯಾಕಂದ್ರೆ ಈ ದೇಶದಾಗ ಸೆರೆ ತಾಂಡವಾಡತೈತಿ. ಕರ್ನಾಟಕ ರಾಜ್ಯದ ಇಡೀ ದೇಶದಾಗ ಇಡೀ ವರ್ಲ್ಡ್ದಾಗ ಭಾರತ ದೇಶ ಸಾಕಷ್ಟು ಈಗ ಸೆರೆಗೆ ಬಂದಾಗ ಆದಷ್ಟು ದಯಮಾಡಿ ಹೇಳ್ತಿರಲ್ಲ, ನಾವು ಪಟ್ಟಿ ಅಂಗಡಿಯಾಗ ಬೇರೆ ಬೇರೆ ಕಡೆ ನೀವೇನು ಮಾಡ್ತಿರಲ್ಲ ಕಾಯ್ದೆಸ್ತೀರಿ ಮಾಡ್ರಿ. ಕಾಯ್ದೆಸ್ತೀರಿ ಬಿಟ್ಟೆ ಪಿನ್ ಕಾಯ್ದೆಸ್ತೀರಿ ಮಾಡಬೇಡ್ರಿ ಅಂತ ಕೊಡಾಕ್ ಬೇಡ್ರಿ. ನೋಡ್ರಿ ಬಟ್ಟೆ ಅಂಗಡಿ ಅವ್ರಿ ನೀವು ನೋಡ್ರಿ ಈಗ ಮತ್ತೆ ಸೆರೆದ ಅಂಗಡಿ ಸಾಕಷ್ಟು ಲೈಸೆನ್ಸ್ ಸಿಗ್ತದ, ಅವಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ಅಲ್ಲದ ಹಿಂದೂ ಯಾಕೆ ಕೊಡ್ತೀವಿ ನೋಡ್ರಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾನು, ಈಗಾಗಲೇ ನಮ್ಮ ದೇಶದಾಗ ಸಾಕಷ್ಟು ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನ್ ಮಾಡೋದು ಸಾಕಷ್ಟು ಎಲ್ಲ ಯುವಕರಿಗೆ ಸೆರೆ ಬಿಡಿಸುವಂತ ಕೆಲಸ ಮಾಡ್ಯಾರು. ಸ್ವಸಹಾಯ ಸಂಘ ಮಹಿಳೆಯರಿಗೆ ತನ್ನ ತಾಯಿ ತಂದೆ ಮಕ್ಕಳು ಜೊತೆ ಹೋಗುವಾಗ ಮಾಡ್ಯಾರ. ಇದನ್ನ ನಾವು ರೈತ ಸಂಘದವ್ರಿಗೆ ನಾವು ಮನವಿ ಕೊಡ್ತೀವಿ. ನೀವು ಯಾವಾಗ ರೈತ ಸಂಘದಾಗ ಕರಿತೀರಿ ನಾವು ಧರ್ಮಸ್ಥಳ ನಿಮ್ಗೆ ಹದ ಬಿಡ್ತೀವಿ, ನಿಮ್ಗೆ ಸ್ಟಾರ್ಟ್ ಕೊಡ್ತೀವಿ, ನಿಮ್ಗೆ ಎನಿ ಟೈಮ್ ಸ್ಟಾರ್ಟ್ ಕೊಡ್ತೀವಿ. ಎಷ್ಟು ಮಂದಿ ಕರ್ಕೊಂಡ್ ಬರ್ತೀರಿ ನಾವು ಅಷ್ಟು ಮಂದಿನ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ಪ್ರತಿಭಟನೆ ಗಂಡಸರಿಂದಲ್ಲ ಹೆಣ್ಮಕ್ಳಿಂದ ಆಗ್ಬೇಕು. ಯಾಕಂದ್ರೆ ಮನೆಯ ಮೊದಲು ಪಾಠಶಾಲೆ ತಾಯಿ ನೋಡ್ರಿ, ತಾಯಿಗೆ ಅಳಕಿದಷ್ಟ ಗಂಡಸರಿಗಿಲ್ಲ. ಅದಕ್ಕೆ ಸಾಕಷ್ಟೇ ನೋಡ್ರಿ ನಾವು ಸಪೋರ್ಟ್ ಕೊಡ್ತೀವಿ. ಅದಕ್ಕೆ ರೈತ ಸಂಘದಾಗ ಏನ್ ಮಾಡ್ತದ ನಮ್ಗೆ ಇದಕ್ಕೆ ಬಹುಮತ ಐತಿ. ಅದಕ್ಕೆ ನೀವು ಏನ್ ಮಾತಾಡ್ತಾರೆ ಹೋಗ್ಬೇಕು. ದಯವಿಟ್ಟು ಇವರು ಇಂಥ ಹಿರಿಯರು ನಮಗ್ ಬೆಂಬಲ ಸೂಚಿಸಿದಾರ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇಡೀ ಯಾರ್ಯಾರು ನಾಗರಿಕರದಾರಲ್ಲ, ಪ್ರಜಾಪ್ರಭುತ್ವ ಅನ್ನುವಂಥವ್ರು ಯಾರದಾರಲ್ಲ, ಇದಕ್ಕೆಲ್ಲ ಅಂದ್ರು ಕೈ ಜೋಡಿಸ್ಬೇಕಂತೇಳಿ ಅವ್ರಿಗೆ ಧನ್ಯವಾದ. ಇಲ್ಲ ಅಲ್ಲಿ ಹೆಣ್ಮಗಳು ಮಾತಾಡ್ತಾರೆ, ತಾಯಿ ಮಾತಾಡ್ತೀನಿ. ತಹಶೀಲ್ದಾರ್ ಸಾಹೇಬ್ರು ಕೂಡ ಒಂದೆರಡು ಮಾತು ನಾವು ನಾವು ಧರ್ಮಸ್ಥಳ ಸಂಘಗಳು, ನಮ್ಮ ಧರ್ಮಸ್ಥಳ ಸಂಘದಲ್ಲೂ ಕೂಡ ನಾವು ಕಷ್ಟಪಟ್ಟಿದೀವಿ. ಅಂದ್ರೆ ಎಲ್ಲರಿಗೂ ಕೂಡ ನಾವು ಕಡಿಮೆ ಮಾಡೋಕೆ ಹುಡುಗರ ಸಂಘದವ್ರದ್ದು ಕಡಿಮೆ ಮಾಡೋಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ. ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ. ಆದ್ರೂ ಕೂಡ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅದು ಅನ್ಯಾಯ. ನೀವು ಕೂಡ ಎಲ್ಲರಿಗೂ ಕೈ ಕೊಡಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಸಂಘ ಮಾಡಿದೀವಿ ನಾವು ಈಗ ಆಲ್ರೆಡಿ. ನೀವು ಕೂಡ ಹೆಲ್ಪ್ ಮಾಡಿದ್ರೆ ಗಂಡ್ ಮಕ್ಕಳು ಕೂಡ ನಮಗೊಂದು ಒಳ್ಳೇದಾಗುತ್ತೆ. ಹೆಣ್ಮಕ್ಳಿಂದಾನೇ ಉದ್ಧಾರ ಆಗ್ತಿರೋದು. ಈಗ ಹಂಗ್ ನೋಡಿದ್ರೆ ಗಂಡ್ ಮಕ್ಕಳೆಲ್ಲ ಹಾಳೆ ಮಾಡ್ತಿರೋದು ಜಾಸ್ತಿ. ನೀವು ಎಲ್ಲರೂ ಕೂಡ ಹೆಣ್ಮಕ್ಳು ಸಪೋರ್ಟ್ ಆದ್ರೆ ಗಂಡ್ ಮಕ್ಕಳು ಕೂಡ ಉಳಿತಾರೆ, ನಾವು ಕೂಡ ಉಳಿತೀವಿ, ಸಮಾಜ ಒಳ್ಳೇದಾಗುತ್ತೆ. ಇನ್ ಮುಂದೆ ಎಲ್ಲರೂ ಕೂಡ ಭ್ರಷ್ಟಾಚಾರ ಬಂದ್ ಮಾಡುವ, ಎಲ್ಲರೂ ಸೇರಿ ಒಗ್ಗಟ್ಟಾಗುವ. ಬನ್ನಿ ಎಲ್ಲರೂ. ತಹಶೀಲ್ದಾರ್ ಸಾಹೇಬ್ರ ಬದಲ ಬಂದಿಲ್ಲ. ಈ ಒಂದು ವಾರದಾಗ ನಿಮಗೊಂದು ಮನವಿ ಕೊಟ್ಟಿರಲ್ಲ ನಮ್ಮ ರೈತ ಕೊಟ್ಟಿರಲ್ಲ, ಅಲ್ಲಿಂದ ಏನ್ ಬರ್ತಾವ ಒಂದು ವಿಚಾರ ಹೇಳ್ತಾರೆ. ನಿಮಗ ರಿಪ್ಲೈ ಏನ್ ಬರ್ತು ಸರ್, ಯಾವ್ಯಾವ ಏನೇನು ಬಂದ್ ಮಾಡ್ಯಾರ ಬೇಕಲ್ಲ ಸರ್. ರಿಪ್ಲೈ ಬಂದಿಲ್ಲ ನಿಮ್ಮ ಆಕ್ಷೆ ಏನೇನು ಸರ್? ಏನು ಹಿಂಗ ಮನವಿ ಕೊಡ್ಬೇಕು ಹೋಗ್ತಾರೋ ನಮ್ಮ ಇಲ್ಲೇನು ಹೊಂಡದಾರಲ್ಲ ಸರ್, ಇಲ್ಲಿ
ನಿಮ್ಮಲ್ಲಿ ಯಾರು ಹೊಂಟಿಲ್ಲ ಸರ್ ಇಲ್ಲಿ ಏನ್ ಗಾಯಕಲ್ಲ ಪೇಮೆಂಟ್ ಡಾಕ್ಟರ್ ನಮ್ಮ ನಿಂತಾವ ಸರ್. ನಮ್ಮ ಅಕ್ಕಂಗಿರ ದವಾಖಾನೆ ಹೊಂಟಾರ ಸರ್. ಅಂದ್ರೆ ಇಲ್ಲಿ ನಾವು ಬಂದ್ ಮಾಡಬಾರ್ದ, ನಮ್ಮ ಸಂಘಟನೆ ಬಂದ್ ಮಾಡ್ತೀವಿ ಸರ್. ಇಲ್ಲಿ ಯಾರಿಗೂ ತ್ರಾಸ ಇಲ್ಲ ಸರ್. ಬಳ್ಳಾರಿ ಮನವಿ ಕೊಡ್ತಾರೆ ಬಿಡು, ಏನಂತ ಟಿಪಿ ಕೆಲಸ ಮಾಡ್ತಾರ. ನಿಮ್ಮದು ಏನಾಯ್ತು ಅನ್ನೋದು ಬೇಕು ಬೇಡ ಸರ್. ಏನ್ ಬೇಕಲ್ಲ ನಿಮ್ ರಿಪೋರ್ಟ್ಗೆ ಕೇಳ್ರಿ ಸರ್. ನೀವು ಯಾವ ಇಲಾಖೆ ಕೊಟ್ಟಿರಲ್ಲ ಇದನ್ನ ಮಾಡ್ರಿ. ನೀವು ಒಬ್ರು ತಾಲೂಕಾ ದಂಡಾಧಿಕಾರಿಗಳಾಗಿ, ಒಬ್ಬ ತಾಲೂಕಾ ಸೇವಕರಾಗಿ ನಿಮ್ಮ ಕೆಲಸ ಏನ ನಿಮಗೆ ನಾವು ಮನವಿ ಕೊಟ್ಕೊಂಡ್ರೆ ಇದೇನು ಬೇಡಂತ ಟಿಪಿ ಬಿಡುವ ಕೆಲಸ ಪ್ರಜಾಪ್ರಭುತ್ವ ಹೇಳಿ ನೀವು ಯಾವ್ಯಾವ ಇಲಾಖೆಗೆ ನೋಡಿಸ್ಕೊಟ್ರಿ. ನಿಮ್ಮ ಕೆಲಸ ಏನ, ನೀವೇನ್ ಮಾಡ್ತೀರಿ ಹೇಳ್ರಿ ಸರ್. ನೀವೇನ್ ಬಿಬಿಟಿಂದ ಕೆಲಸ ಮಾಡತ್ತೀರಿ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದವರು ಜನರ ಸಲುವಾಗಿ ಸೇವಕರಾಗಿ ಕೆಲಸ ಮಾಡತ್ತಾರ. ನೀವು ಪಗಾರ ತಗೊಂಡು ಒಬ್ಬ ಭಿಕ್ಷಿಕದಾನಂದ್ರು 20 ರೂಪಾಯಿ ಕೊಟ್ಟು ಗಡಿ ಒಂದ್ ಬಿಡಿ ಕಟ್ಟ ತಗೊಂಡ್ರೆ ನಿಮ್ ವಿಧಾನಸೌಧ ಡಗ್ರಿಗೆ 3 ರೂಪಾಯಿ ಹೋಗ್ತದೆ ಸರ್. ಆ ಭಿಕ್ಷಿಕ ಮುಂದೆ ಪಗಾರ ಬರ್ತದೆ ಸರ್. ನಿಮ್ಗೆ ನನ್ನೊಂದು ಬರ್ತದೆ ಸೇವಕರಾಗಿ ನಾವು ಇನ್ನು ಮೇಲೆ ಅಬಕಾರಿ ಇಲಾಖೆಯ ಜೊತೆ ನಾವು ಕೂಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲೆಲ್ಲಿ ಮಾಡ್ತಿರ್ತಾರೆ ಅವ್ರನ್ನ ಹಿಡಿದು ನಾವು ಅವ್ರ ತಕ್ಕ ಶಿಕ್ಷೆ ಕೊಡ್ತೇವೆ ಸರ. ಈಗ ಅಬಕಾರಿ ಇಲಾಖೆ ಕೈದಿದ್ದಾರಲ್ಲ ಅವ್ರಿಂದ ಹೊಳ್ಳಿ ಏನ್ ರಿಪ್ಲೈ ಬರ್ತಿ ಮಗ ಮತ್ ಇಲ್ಲಿ ಕೇಳಲ್ಲ, ಮತ್ತೆ ಅವ್ರ ಇವ್ರಿಗೆ ಕಜ್ಜಿ ಕಾಯ್ತಾನೆ ಕೇಳಲ್ಲ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ಬರ್ರಿ. ಸ್ವಲ್ಪ ವೈಡ್ ಆಗಿ ಈಗ ಆಗಲ್ಲ ಬೇಡ. ಸ್ವಲ್ಪ ಹಿಂಸರಿ ಅಂದ್ರೆ ಬರೀ ಒಂದ್ ಸ್ವಲ್ಪ ಈ ಮೇಲ್ಕಾಣಿಸಿದ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು ಅಬಕಾರಿ ನಿರೀಕ್ಷಕರು ಬೆಳಗಾವಿ ಹಾಗೂ ಗೋಕಾಕ್ ಇವರಲ್ಲಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಮುಕ್ತವಾಗಿ ಮಾರಾಟ ಮಾಡಲು ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದು ಹಾಗೂ ಅಬಕಾರಿ ನಿರೀಕ್ಷಕರು ಬೆಳಗಾವಿ ಹಾಗೂ ಗೋಕಾಕ್ ಇವರಿಗೆ ಗೊತ್ತಿದ್ದರೂ ಕೂಡ ಅವಕಾಶ ಮಾಡಿಕೊಂಡಿರುತ್ತಾರೆ. ಅದಕ್ಕಾಗಿ ಮಾನ್ಯ ಅಧಿಕಾರಿಗಳು ಇವರಲ್ಲಿ ವಿನಂತಿಸುವುದೇನೆಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಅದರಿಂದ ಶಾಲಾ ಮಕ್ಕಳು ಹಾಗೂ ಸಣ್ಣ ಯುವಕರಿಗೆ ತೊಂದರೆಯಾಗುತ್ತಿದ್ದು ಮತ್ತು ಮಹಿಳೆಯರು ತುಂಬಾ ಸಂಕಷ್ಟದಲ್ಲಿದ್ದು ಹಲವಾರು ಜನರು ಮದ್ಯವನ್ನು ಸೇವಿಸಿ ಆರೋಗ್ಯವನ್ನು ಹದಗೆಡಿಸಿಕೊಂಡಿದ್ದು ಈ ಅಕ್ರಮ ಮಾಡುತ್ತಿದ್ದಾರೆ. ಈ ಅಕ್ರಮ ಮದ್ಯ ಮಾರಾಟದ ಅಂಗಡಿಗಳು ತಾಲೂಕಿನಲ್ಲಿ ತುಂಬಾ ಹೆಚ್ಚಾಗಿದ್ದು ಯಾವುದೇ ಭಯವಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ಅದಕ್ಕಾಗಿ ಮಾನ್ಯ ಅಧಿಕಾರಿಗಳು ತಮ್ಮ ಗಮನಕ್ಕೆ ತೆಗೆದುಕೊಂಡ ಕೂಡಲೇ ಅಬಕಾರಿ ನಿರೀಕ್ಷಕರು ಬೆಳಗಾವಿ ಹಾಗೂ ಗೋಕಾಕ್ ಇವರಿಗೆ ಸೂಚಿಸಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಹಾಗೂ ಮೂಡಲಗಿ ತಾಲೂಕಿನ ಎಲ್ಲಾ ಅಕ್ರಮ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಬಂದ್ ಮಾಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒತ್ತಾಯಪಡಿಸುತ್ತೇವೆ.